ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ಕೃಷಿ ತಾಯಿ ವಿಡಿಯೋಸ್ಗೆ ಮತ್ತೊಮ್ಮೆ ಎಲ್ಲರಿಗೂ ನನ್ನ ಸ್ವಾಗತ. ಇವತ್ತಿನ ವಿಡಿಯೋ ಏನಂದರೆ, ನಾನು ಮಾಡ್ತಾ ಇರೋದು ಈ ಕೃಷಿಕರ ಗೊಬ್ಬರ ಏನಂದರೆ, ನಾವು ಜಾಸ್ತಿ ಅಂಗಡಿಯಿಂದನೇ ತಂದು ಹಾಕೋದು. ಯಾಕಂದರೆ ಹೊಲದಲ್ಲಿರೋ ಗೊಬ್ಬರನ ನಮಗೆ ಜಾಸ್ತಿ ಪೂರೈಕೆ ಆಗಲ್ಲ ಅಂತ ಜಾಸ್ತಿ ಅಂಗಡಿಯಲ್ಲಿರೋ ಗೊಬ್ಬರನೇ ನಾವು ರಸಗೊಬ್ಬರನೇ ತಂದು ವಾಪರಿಸೋದು. ಈಗ ಈ ಹೊಲದಲ್ಲಿರುವಂಥ ಯಾವುದೇ ಅಲ್ಲಿ ಒಂದು ಕಟ್ಟಿಗೆ, ತೊಗರಿ ಕಟ್ಟಿಗೆ ಅಲ್ಲಿ ತೊಗರಿ ಬೆಳೆ ಹಾಕಿದ್ರೆ ತೊಗರಿ ಕಟ್ಟಿಗೆ ಅಲ್ಲಿ, ಮೆಕ್ಕೆಜೋಳ ಹಾಕಿದ್ರೆ ಮೆಕ್ಕೆಜೋಳ ಬೆಳೆ ಅಲ್ಲಿ, ಯಾವುದೇ ಬೆಳೆ ಅಲ್ಲಿ, ನಾವು ತೊಗರಿಯನ್ನು ತಕ್ಕೊಂಡು ಏನು ಮಾಡ್ತೀವಿ ಅಂದರೆ ತೆಗೆದು ಸೈಡಿಗೆ ಹಾಕ್ತೀವಿ. ಸೈಡಿಗೆ ಹಾಕಿದ್ರೆ ಅದು ಏನಾಗುತ್ತೆ, ಒಲೆಯಲ್ಲಿ ಉರಿಯೋಕ್ಕಾಗುತ್ತೆ, ಇಲ್ಲಾಂದ್ರೆ ಅಲ್ಲೇ ಬಿದ್ದುಕೊಳ್ತು ಹೋಗುತ್ತೆ. ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ಯಾವುದೂ ನಾವು ಭೂಮಿಯಲ್ಲಿ ಏನೇ ಹೇಳಿ ಅದನ್ನು ಅಲ್ಲೇ ಕಿತ್ತಿ ಅಲ್ಲೇ ಭೂಮಿಗೆ ಉಳಿಯೋ ಥರ ನಾವು ಮಾಡಬೇಕು. ಅದಕ್ಕೆ ಈಗ ತೊಗರಿ ಬೆಳೆದ ಮೇಲೆ ಒಬ್ಬೊಬ್ಬರ ಮನೆಯಲ್ಲಿ ಹಸುಗಳಿದ್ದರೆ ತಿನ್ಬೋದು. ಯಾರು ಹಸು ಜಾಸ್ತಿ ತಿನ್ನೋಲ್ಲ ಅವ್ರೇನು ಮಾಡ್ತಾರೆ, ತಂದು ಸುಮ್ಮನೆ ಹೇಗೆ ಬೇಕಾಗಿ ಒಗೆದು ಹೋಗ್ಬಿಡ್ತಾರೆ. ಹಾಗೆ ಮಾಡೋಕ್ಕೆ ಹೋಗಬೇಡಿ. ಒಂದು ಜಾಗದಲ್ಲಿ ಒಂದು ಹೊಂಡೆಯನ್ನು ತೋಡಿ ಆ ಹೊಂಡೆಯಲ್ಲಿ ಅದನ್ನೆಲ್ಲ ಹಾಕಿ ಎರೆಹುಳ ಅಂತ ಹೇಳ್ತಾರಲ್ಲ, ಆ ಎರೆಹುಳ ನಮಗೆ ತಂದು ಬಿಡೋಕೆ ಆಗದೇ ಇದ್ದರೂ ಕೂಡ ಈ ರೀತಿ ಇಲ್ಲಿದ್ದಾವೆ ನೋಡಿ, ಈ ರೀತಿ ಹುಳುಗಳನ್ನು ಇವು ತನ್ನಿಂತಾನೇ ಭೂಮಿಯಲ್ಲಿ ತಯಾರಾಗಿ ಇದನ್ನು ಸಣ್ಣಗೆ ತಿಂತವೆ. ಇದನ್ನೆಲ್ಲ ತಿಂದು ಈ ಗೊಬ್ಬರನ ಸಣ್ಣಗೆ ಪುಡಿ ಮಾಡ್ತದೆ. ಪುಡಿ ಮಾಡಿ ಆಮೇಲೆ ಆ ಗೊಬ್ಬರನ ನಾವು ತಗೋಬೋದು. ಈಗ ಈ ರೀತಿ ಹುಳುಗಳು ನನ್ನ ತೊಗರಿ ಇದು ಏನು ಹೊಟ್ಟನ್ನು ಹಾಕಿದ್ದೀನಲ್ಲ ಇದರಲ್ಲಿ ಭಾಳಷ್ಟೇ ಇದ್ದಾವೆ. ಅದೇ ಗೊಬ್ಬರನೇ, ಇದೇ ಕಟ್ಟಿಗೆ ಗೊಬ್ಬರನ ಈಗ ಈ ರೀತಿ ಮಾಡಿದೆ, ತೋರಿಸ್ತಾ ಇದ್ದೀನಿ. ಇನ್ನು ನೋಡಿ, ಈಗ ಈ ರೀತಿಯಾಗಿದೆ. ಇದನ್ನು ನಾವು ಆರಾಮಾಗಿ ಭೂಮಿಗೆ ಹಾಕ್ಕೋಬಹುದು. ಇದರಲ್ಲಿ ಇನ್ನೂ ಹುಳುಗಳು ಕೂಡ ಇದೆ ನೋಡಿ, ತುಂಬಾ ಇವೆ. ಇದು ನೋಡಿ, ಅದಕ್ಕೆ ನಾವೇನು ಮಾಡೋಣ ಅಂದರೆ, ಈ ಥರದ ಹುಳುಗಳನ್ನು ನಾವು ನೋಡಿ ಏನು ಮಾಡ್ತೀವಿ ಅಂದರೆ, ಇದು ನಮ್ಮ ಬೆಳೆಗೆ ಸರಿಯಾಗಿ ಭೂಮಿಯಲ್ಲಿ ಸೇರಿತು ಅಂದರೆ ನಮ್ಮ ಬೆಳೆನ ನಾಶ ಮಾಡುತ್ತೆ, ಬುಡ ಕತ್ತರಿಸುತ್ತೆ ಅಂತ ಯೋಚನೆ ಮಾಡ್ತೀವಿ. ಆ ಥರ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಇದು ಎಲ್ಲಾದರೂ ಒಂಥರ ನಿಮಗೆ ಸಿಕ್ಕಿದರೆ ತಂದು ಅದು ನೀವು ಎಲ್ಲಿ ತಿಪ್ಪಿ ಹುಂಡಿನ ಮಾಡಿರ್ತೀರಲ್ಲ ಆ ಜಾಗದಲ್ಲಿ ತಂದುಬಿಟ್ರೆ ನಿಮಗೆ ಈ ರೀತಿ ಜಮೀನಿಗೆ, ನಮ್ಮ ಹೊಲಕ್ಕೆ ಹಾಕುವ ಗೊಬ್ಬರನ ಸಿಗುತ್ತೆ. ಅದಕ್ಕಾಗಿ ಫ್ರೆಂಡ್ಸ್, ಯಾವುದೇ ಹಸಿ ಹುಲ್ಲ ನಮ್ಮ ಹೊಲದಲ್ಲಿ ಯಾವುದೇ ಹುಲ್ಲು ಎದ್ದರೂ ಕೂಡ ತೆಗೆದು ಸೈಡಿಗೆ ಎಸೆಯೋಕ್ಕೆ ಹೋಗಬೇಡಿ. ಅದನ್ನು ಭೂಮಿಯಲ್ಲೇ ಉಳಿಯೋ ಥರ ಮಾಡಿರಿ. ಅದು ಯಾವ ಬೆಳೆ ಹಾಕಿದ್ರೂ ಕೂಡ ನೀವು ನಮ್ಮ ಬೆಳೆ ಎಷ್ಟದಷ್ಟು ತಕ್ಕೊಂಡು ಉಳಿದುದನ್ನು ಭೂಮಿಯಲ್ಲೇ ಉಳಿಯೋ ಥರ ಮಾಡಿ, ಆಗಲೇ ನಮಗೆ ಒಳ್ಳೆಯದಾಗೋದು. ಯಾಕಂದರೆ ರಸಗೊಬ್ಬರ, ಎಣ್ಣೆ ಅದು ಇದು ತುಂಬಾ ಜಾಸ್ತಿಯಾಗಿ ಹೋಗಿದೆ. ಅದನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋಣ. ನನಗೆ ತಿಳಿದ ಮಟ್ಟಿಗೆ ಇಷ್ಟು ನಾನು ಹೇಳ್ತಾ ಇದ್ದೀನಿ. ಎಲ್ಲರಿಗೂ ನನ್ನ ನಮಸ್ಕಾರ.